ಯಾಕವ್ವ ಊಟನೂ ಮಾಡ್ದಂಗೆ ಹಠ ಮಾಡ್ಕೊಂಡು ಕುಂತಿದ್ಯಲ್ಲ? ನನ್ನ ಎತ್ತೋರು ಬಂದೇಟಿಗೆ ಇಷ್ಟು ವರ್ಷ ನಾನು ಸಾಕಿ ಬೆಳೆಸಿರೋ ನಿನ್ನನ್ನು ಮರ್ತು ಬಿಟ್ಟೇನೆ ನಾನು. ಅಲ್ಲ ಕಣವ, ಅಪ್ಪಯ್ಯ ಮಾಡಿದ ತೆಪ್ಪಿಗೆ ನನ್ನ ಎತ್ತವ್ವ ಯಾರು ಅಂತ ಗೊತ್ತಿಲ್ಲದೆ ಬೆಳೆದಿರ್ಬೋದು. ಆದರೆ ನನ್ನನ್ನು ಸಾಕಿ ಬೆಳೆಸಿದ್ದು ಎಲ್ಲ ನೀನೇ ಅಲ್ವೇ? ಹಂಗಂದ್ಮ್ಯಾಗೆ ನೀನೇ ಕಣವ ನಮ್ಮವ್ವ. ನನ್ನನ್ನು ಎತ್ತಿ ಆಡಿಸಿ ನಂಗೇನು ಬೇಕು ಬೇಡ ಇದನ್ನೆಲ್ಲ ತಿಳ್ಕೊಂಡು ನನ್ನ ಪಿರುತಿಯಿಂದ ಬೆಳೆಸ್ತೋಳು ನೀನು. ಇಷ್ಟೆಲ್ಲ ಮಾಡಿರೋ ನಿನ್ನನ್ನು ಬಿಟ್ಟು ಹೊಂಟೋಯ್ತೀನೇನವ್ವ. ಹೆಂಗವ್ವ ನೀನೇ ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟೆ? ನೋಡವ್ವ, ನೀನು ಏನೇನು ಅನ್ಕೋತಾ ಇದೆಯಾ ಅದೆಲ್ಲ ಸುಳ್ಳು. ಇಷ್ಟು ದಿನ ನೀನು ನಂಗೆ ಹೆಂಗೆ ಅವ್ವ ಆಗಿದ್ದೋ ಇನ್ನು ಮುಂದೆನೂ ನೀನು ನಂಗೆ ಹಂಗೆ ಅವ್ವ ಆಗಿರ್ತೀಯ. ಅದ್ರ ಬಗ್ಗೆ ಇನ್ನೊಂದು ಅನುಮಾನ ಬೇಡ ಕಣವ. ಹೌದು ಕಣವ, ನೀನು ಯಾವಾಗಲೂ ನಮ್ಮ ಅವ್ವನೇ. ಆದ್ರೆ ಏನ್ಲ ಮಗ, ಏನ್ಲ ಆದ್ರೆ? ಅಪ್ಪಯ್ಯ ಅಪ್ಪಯ್ಯ ಅಂತ ನಾಟಕ ಮಾಡ್ಕೊಂಡು ಮಗನೇ ಮಗನೇ ಅಂತ ಸುಳ್ಳು ಹೇಳ್ಕೊಂಡು ನನ್ನನ್ನು ಇಷ್ಟು ದಿನ ಯಾಮಾರಿಸ್ಬಿಟ್ನಲ್ಲ. ಮನಸ್ಸಿನಾಗ ಈ ಪಾಟಿ ದ್ವೇಷ ತುಂಬ್ಕೊಂಡು ನನ್ನ ಎತ್ತೋರಿಂದ ನನ್ನನ್ನು ದೂರ ಮಾಡಿಬಿಟ್ನಲ್ಲ. ಅವನನ್ನು ಮಾತ್ರ ನಾನು ಯಾವತ್ತೂ ಸಂಸಕ್ಕಿಲ್ಲ ಕಣವ. ಇಲ್ಲಿ ತಪ್ಪು ಮಾಡಿರೋದು ಅವನು, ನಿಂದೇನವ ತಪ್ಪದೆ. ತಪ್ಪೇ ಮಾಡಿದೆ ನೀನು ಯಾಕೆ ಈ ಪಾಟಿ ದುಃಖ ಪಡಬೇಕು ಹೇಳು? ಯಾವುದೇ ಕಾರಣಕ್ಕೂ ನೀನು ಯೋಚನೆ ಮಾಡ್ಬೇಡ ಕಣವ. ನಾನು ಅವತ್ತಿಗೂ ನಿನ್ನ ಸಂಕ್ರಾನೆ, ಇವತ್ತಿಗೂ ನಿನ್ನ ಸಂಕ್ರಾನೆ. ನಾನು ಉಸಿರಿರೋ ಗಂಟ ನಾನು ನಿನ್ನ ಸಂಕ್ರಾನೆ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಪಾಲಿಗೆ ನಿನ್ನ ಮಗ ಸಂಕ್ರಾನೆ. ಆದರೆ ದ್ವೇಷದ ಬೆಂಕಿ ಹಚ್ಚಿರೋ ಅವನಿಗೆ ಮಾತ್ರ ನಾನು ಭೈರಾದೇವಿ ಮಗ ಭೈರವಾನೆ. ಈಗ ಬಿಡು, ಸಮಾಧಾನ ಆಯ್ತಲ್ವೇ ನಿಂಗೆ? ಹಾಂ, ತಗೋ ಬಸಿ ಊಟ ಮಾಡು.